ಹಾಯ್ ಎವ್ರಿವನ್, ನಾನು ಸಂಗೀತ. ವೆಲ್ಕಮ್ ಟು ಮೈ ಚಾನಲ್. ಅಪ್ಕಮಿಂಗ್ ಬ್ರೈಡಲ್ ಸೀಸನಲ್ಲಿ ನೀವು ಈ ಥರ ಮೇಕಪ್ ಮಾಡಿಕೊಂಡು ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಅಂದರೆ ಕೀಪ್ ಆನ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ನಾನು ಕ್ಲೀನ್ ಫೇಸ್ ಮೇಲೆ ರೋಸ್ ವಾಟರ್ ಟೋನರ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಲೈಟಾಗಿ ಐಬ್ರೋಸ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಅನಸ್ತೇಸಿಯಾ ಬೆವರ್ಲಿ ಹಿಲ್ಸ್ ಅವರ ಬ್ರೋ ಪೊಮೇಡ್ ಇನ್ ದ ಶೇಡ್ ಮೀಡಿಯಂ ಬ್ರೌನ್. ನೆಕ್ಸ್ಟ್ ನಾನು ಲೈಟ್ ಕಲರ್ ಕನ್ಸೀಲರ್ನ ಐಲಿಡ್ಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಎಲೆಗಲ್ ಕನ್ಸೀಲರ್ ಇನ್ ದ ಶೇಡ್ ನ್ಯಾಚುರಲ್. ನೆಕ್ಸ್ಟ್ ನಾನು ಡ್ಯಾಂಪ್ ಬ್ಯೂಟಿ ಬ್ಲೆಂಡರಲ್ಲಿ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಆಮೇಲೆ ಒಂದು ಲೂಸ್ ಪೌಡರ್ ಹಾಕಿ ಐ ಬೇಸ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫಾರೆವರ್ 52ನ ಬನಾನಾ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ವಾರ್ಮ್ ಬ್ರೌನ್ ಶೇಡ್ ಐ ಶ್ಯಾಡೋ ತಗೊಂಡು ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತಾ ಸ್ವಲ್ಪ ಮಿಡಲ್ ಆಫ್ ದ ಐಲಿಡ್ ತನಕ ಟ್ರಾನ್ಸಿಷನ್ಗೆ ತಗೊಳ್ತಾ ಇದ್ದೀನಿ. ಐ ಶ್ಯಾಡೋಸ್ ಡೆಪಾಸಿಟ್ ಆದಮೇಲೆ ನೆಕ್ಸ್ಟ್ ನಾನು ಒಂದು ಫ್ಲಫಿ ಬ್ರಷಿಂದ ಅಕ್ರಾಸ್ ದ ಲಿಡ್ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ ಐ ಶ್ಯಾಡೋಸ್ನ. ಒಂದ್ಸಲ ಮೀಡಿಯಂ ಬ್ರೌನ್ ಶೇಡ್ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಡಾರ್ಕರ್ ಬ್ರೌನ್ ಶೇಡ್ ತಗೊಂಡು ಇನ್ನೊಂದು ಸತಿ ಐಲಿಡ್ ಮೇಲೆ ಮಿಡ್ಲ್ ಆಫ್ ದ ಐಲಿಡ್ ಮೇಲೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇನ್ನು ಫ್ಲಫಿ ಬ್ರಷ್ ತಗೊಂಡು ಮತ್ತೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಈಗ ಇನ್ಗ್ಲಾಟ್ ಅವರ ಜೆಲ್ ಲೈನರ್ ಯೂಸ್ ಮಾಡಿಕೊಂಡು ಐಲೈನರ್ ಡ್ರಾ ಮಾಡ್ತಾ ಇದ್ದೀನಿ. ಸ್ಮೋಕಿ ಎಫೆಕ್ಟ್ಗೋಸ್ಕರ ಇದನ್ನು ಬ್ಲೆಂಡ್ ಮಾಡೋದ್ರಿಂದ ನಾನು ಈಗ ಜಾಸ್ತಿ ಪ್ರಿಸೈಸ್ ಆಗಿ ಐಲೈನರ್ ಡ್ರಾ ಮಾಡ್ತಾ ಇಲ್ಲ. ಪ್ರಾಡಕ್ಟ್ ಡೆಪಾಸಿಟ್ ಆದಮೇಲೆ ಒಂದು ಫ್ಲಫಿ ಬ್ರಷ್ ತಗೊಂಡು ಮತ್ತೆ ಅದನ್ನು ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಬ್ರೋ ಬೋನ್ ಮೇಲೆ ಹೈಲೈಟರ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಯಾವುದೇ ಹೈಲೈಟರ್ ಯೂಸ್ ಮಾಡ್ಬೋದು. ನಾನು ಮ್ಯಾಕ್ ಕಾಸ್ಮೆಟಿಕ್ಸ್ ಹೈಲೈಟರ್ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಹುಡಾ ಬ್ಯೂಟಿ ಬ್ರೌನ್ ಅಬ್ಸೆಷನ್ ಐ ಶ್ಯಾಡೋ ಪ್ಯಾಲೆಟಿಂದ ಕೋರಲ್ ಶೇಡ್ ಶಿಮ್ಮರ್ ತಗೊಂಡು ಅವರ ಔಟ್ಫಿಟ್ಟಿಂಗ್ ಮ್ಯಾಚ್ ಆಗೋ ಥರ ಐಲಿಡ್ಸ್ ಮೇಲೆ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಫಿಂಗರಲ್ಲೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ.
ಐ ಮೇಕಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ನಾನು ವೆಟ್ ವೈಪ್ಸಿಂದ ಮುಖನ ಕ್ಲೀನಾಗಿ ವೈಪ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ನಾನು ಹಣೆ, ಮೂಗು, ಕೆನ್ನೆ ಹಾಗೂ ಗಲ್ಲದ ಮೇಲೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ಪ್ರೈಮರ್ ತೊಗೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ರಿಕೋರ್ಡ್ ಬ್ರ್ಯಾಂಡ್ನ ಏಸ್ ಆಫ್ ಬೇಸ್ ಪ್ರೈಮರ್. ನೆಕ್ಸ್ಟ್ ನಾನು ಆರೆಂಜ್ ಕಲರ್ ಕರೆಕ್ಟರ್ ತೊಗೊಂಡು ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸು ಪಿಗ್ಮೆಂಟೇಷನ್ ಇದೇನೋ ಅಂಡರ್ ಐಸ್ ಕೆಳಗಡೆ ಅಥವಾ ಅರೌಂಡ್ ದ ನೋಸ್ ಏರಿಯಾ ಎಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಅಂತ ಅನ್ನಿಸ್ತಿದೆಯೋ ಅಲ್ಲೆಲ್ಲ ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಇದನ್ನು ಡ್ಯಾಂಪ್ ಬ್ಯೂಟಿ ಬ್ಲೆಂಡರಲ್ಲಿ ಸರಿಯಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ನನಗೆ ಎಕ್ಸ್ಟ್ರಾ ಕವರೇಜ್ ಬೇಕು ಅಂತ ಅನ್ನಿಸ್ತಾ ಇದೆಯೋ ಅಲ್ಲಿಗೆ ಮತ್ತೆ ಪುನಃ ಸ್ವಲ್ಪ ಆರೆಂಜ್ ಕಲರ್ ಕರೆಕ್ಟರ್ ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡ್ಕೊಳ್ತೀನಿ. ಕಲರ್ ಕರೆಕ್ಷನ್ ನಂತರ ಆರೆಂಜ್ ಕರೆಕ್ಟರ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಈಗ ನಾನು ಅವ್ರ ಸ್ಕಿನ್ ಟೋನ್ಗಿಂತ 2 ಟೋನ್ ಡಾರ್ಕರ್ ಶೇಡ್ಸ್ನ ಕನ್ಸೀಲರ್ ಯೂಸ್ ಮಾಡಿ ಅದನ್ನು ಮತ್ತೆ ಬ್ಲೆಂಡ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಎಲ್ಲೆ ಗರ್ಲ್ ಕನ್ಸೀಲರ್ ಇನ್ ದ ಶೇಡ್ ಫಾಂಡ್. ಕಲರ್ ಕರೆಕ್ಷನ್ ಮತ್ತು ಕನ್ಸೀಲಿಂಗ್ ಆದಮೇಲೆ ಈಗ ಫೌಂಡೇಶನ್ ಹಚ್ತಾ ಇದ್ದೀನಿ. ನಾನು ಇವರಿಗೆ 2 ಫೌಂಡೇಶನ್ ಶೇಡ್ಸ್ ಮಿಕ್ಸ್ ಮಾಡಿ ಹಚ್ತಾ ಇದ್ದೀನಿ. ಮ್ಯಾಕ್ ಅವರ NC40 ಮತ್ತು NC25. ಈಗ ನಾನು ಸ್ವಲ್ಪ ಅಂಡರ್ ಐ ಏರಿಯಾ ಮತ್ತು ಬ್ರಿಡ್ಜ್ ಆಫ್ ದ ನೋಸ್, ಹಣೆ ಮತ್ತು ಗಲ್ಲದಲ್ಲಿ ಬ್ರೈಟನ್ ಅಪ್ ಮಾಡೋಕ್ಕೆ ಸ್ವಲ್ಪ ಲೈಟ್ ಶೇಡ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಇದು ಎಲ್ಲೆ ಗರ್ಲ್ ಅವರ ಕನ್ಸೀಲರ್ ಇನ್ ದ ಶೇಡ್ ನ್ಯಾಚುರಲ್. ಅಂಡರ್ ಐ ಏರಿಯಾನಲ್ಲಿ ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಅಲ್ಲಿ ಹೆಚ್ಚಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು ಅಗತ್ಯ ಇರುತ್ತೆ, ತುಂಬಾ ಮುಖ್ಯ ಆಗುತ್ತೆ. ಇಲ್ಲ ಅಂದರೆ ಅದು ಆಮೇಲೆ ಲೈನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಅದಕ್ಕೋಸ್ಕರ ಕ್ಲೈಂಟ್ ಹತ್ರ ಮೇಲೆ ನೋಡೋಕ್ಕೆ ಹೇಳಿ ಅಂಡರ್ ಐ ಏರಿಯಾನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ಈಗ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಹಾಕಿ ಮುಗೀತು. ನೆಕ್ಸ್ಟ್ ನಾನು ಪೌಡರ್ ಹಾಕಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಬೇಸ್ನ. ನಾನು ಇಲ್ಲಿ ಯೂಸ್ ಮಾಡಿರೋದು ಫಾರೆವರ್ 52 ಅವರ ಲೂಸ್ ಪೌಡರ್ ಬನಾನಾ ಶೇಡಲ್ಲಿದೆ. ಕೆಲವು ಕ್ಲೈಂಟ್ಸು ಫೌಂಡೇಶನ್ ಶೇಡ್ ಮ್ಯಾಚ್ ಆಗಿದೆ ಅಥವಾ ನೀವೇನು ಕ್ರೀಮ್ ಕಾನ್ಸೀಲರ್ ಎಲ್ಲ ಹಚ್ಚಿರ್ತೀರ ಅದು ಬೇಸ್ ಚೆನ್ನಾಗಾಗಿದೆ, ಸಾಕು ನನಗೆ ಇದಕ್ಕಿಂತ ಜಾಸ್ತಿ ಹಾಕಬೇಡಿ, ಪೌಡರ್ ಹಾಕಿದರೆ ಹೆವಿ ಅಂತ ಅನಿಸುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಪೌಡರ್ ಹಾಕೋದು ತುಂಬಾ ಕ್ರೂಷಿಯಲ್ಲಿರುತ್ತೆ. ನೀವು ಯಾವುದೇ ಫೌಂಡೇಶನ್ ತೊಗೊಂಡ್ರು, ಎಷ್ಟೇ ಹೈ ಎಂಡ್ ಬ್ರ್ಯಾಂಡ್ ಫೌಂಡೇಶನ್ ತೊಗೊಂಡ್ರು, ಆ ಪೌಡರ್ ಹಾಕಿ ಸೆಟ್ ಮಾಡಿಲ್ಲ ಅಂದರೆ ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ಅದು ಟ್ರಾನ್ಸ್ಫರ್ ಆಗುತ್ತೆ. ಕೈಗೆ ಮುಟ್ಟಿದ್ರೆ, ಟಚ್ ಆದರೆ ಫೇಸ್ಗೆ, ಆಗ ಅದು ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಇರುತ್ತೆ ಅಥವಾ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಸೆಟ್ಟಿಂಗ್ ಪೌಡರ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೌಡರ್ ಹಾಕಿ ಸೆಟ್ ಮಾಡಿದ ಮೇಲೆ ನಾನು ಬೆನಿಫಿಟ್ ಕಾಸ್ಮೆಟಿಕ್ ಅವರ ಹುಲಾ ಬ್ರಾನ್ಸರ್ ತೊಗೊಂಡು ಫೇಸ್ ಕಾಂಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬ್ಲಷ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಐ ಮ್ಯಾಜಿಕ್ ಬ್ಲಷ್ ಪ್ಯಾಲೆಟ್. ಬ್ಲಷ್ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಲೌಡ್ ಅನಿಸಿದ್ರೂ ಕೂಡ ನೀವು ಒಂದು ಸತಿ ಪೌಡರ್ ಹಾಕಿ ಸೆಟ್ ಮಾಡಿದ ಮೇಲೆ ಅದು ಟೋನ್ ಡೌನ್ ಆಗೋದ್ರಿಂದ ಹೆದರ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಮೊದಲಿಗೇ ಬ್ಲಷ್ನ ಕಡಿಮೆ ಕ್ವಾಂಟಿಟಿನಲ್ಲಿ ಅಪ್ಲೈ ಮಾಡಿದ್ರೆ ಪೌಡರ್ ಹಾಕಿ ಸೆಟ್ ಮಾಡಿದ ಮೇಲೆ ಬ್ಲಷ್ ಹಾಕಿರೋದೇ ಗೊತ್ತಾಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಬ್ಲಷ್ ಆದಮೇಲೆ ನಾನು ಹೈಲೈಟರ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಮ್ಯಾಕ್ ಹೈಲೈಟರು. ಬ್ರಿಡ್ಜ್ ಆಫ್ ದ ನೋಸು, ಫೋರ್ ಹೆಡ್ಡು, ಚೀಕ್ ಬೋನ್ ಮತ್ತು ಗಲ್ಲದ ಮೇಲೆ ಹೈಲೈಟರ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಐಬ್ರೋಸ್ ಕೆಳಗಡೆ ಹೈಲೈಟರ್ ಹಚ್ಚಿದ್ದೆ. ಈಗ ಮತ್ತೆ ಇನ್ನೊಂದು ಸತಿ ಇಂಟೆನ್ಸಿಫೈ ಮಾಡ್ತಾಯಿದ್ದೀನಿ. ಲೈಟಿಗೆ ಅದು ತುಂಬ ಚೆನ್ನಾಗಿ ಸ್ಪಾರ್ಕಲ್ ಆಗೋದ್ರಿಂದ ಒಳ್ಳೆ ಗ್ಲೋಯಿಂಗ್ ಎಫೆಕ್ಟ್ ಕೊಡುತ್ತೆ. ನೆಕ್ಸ್ಟ್ ನಾನೊಂದು ನ್ಯೂಟ್ರಲ್ ಕಲರ್ ಲಿಪ್ಸ್ಟಿಕ್ ಹಚ್ಚಿದೆ. ಇದನ್ನು ನಾನು ರೀಕೋಡ್ ಅವರ ಲಿಪ್ಸ್ಟಿಕ್ ಪ್ಯಾಲೆಟಿಂದ ತೊಗೊಂಡಿದ್ದೀನಿ. ಅದಾದಮೇಲೆ ಈಗ ಬ್ಲ್ಯಾಕ್ ಕಲರ್ ಕಾಜಲ್ ಹಚ್ಚಿ ನಂತರ ಮಸ್ಕಾರ ಹಚ್ಚಿ ಲುಕ್ನ ಕಂಪ್ಲೀಟ್ ಮಾಡಿದೆ. ಇಲ್ಲಿ ನಾನು ಯೂಸ್ ಮಾಡಿದ್ದು ಮೇಬಿಲಿನ್ ಅವರ ಮಸ್ಕರ. ಇದರದ್ದು ವ್ಯಾಂಡ್ ತುಂಬ ಚೆನ್ನಾಗಿದೆ. ಬರೀ ಫೇಸಿಗೆ ಮಾತ್ರ ಮೇಕಪ್ ಮಾಡಿ ನೆಕ್ಗೆ ಮಾಡದೇ ಇರೋದ್ರಿಂದ ಫೋಟೋಸಲ್ಲಿ ಅದು ತುಂಬ ಎರಡೂ ನೆಕ್ ಮತ್ತು ಫೇಸು ತುಂಬ ಸಪ್ರೇಟಾಗಿ ಡಿಫ್ರೆಂಟಾಗಿ ಕಾಣಿಸೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಇವೊಂದು ನೀವು ಸ್ಕಿನ್ ಟೋನ್ ಮ್ಯಾಚ್ ಮಾಡಿದರೂ ಕೂಡ ಫೋಟೋಸಲ್ಲಿ ಒಂದು ರಿಫ್ಲೆಕ್ಷನ್, ಒಂದು ಲೈಟ್ ಎಫೆಕ್ಟು ಬೇರೆ ಥರ ಬರುತ್ತೆ. ಆದ್ದರಿಂದ ಯಾವತ್ತೂ ಕತ್ತಿಗೂ ಮೇಕಪ್ ಮಾಡೋದನ್ನು ಮಿಸ್ ಮಾಡಬೇಡಿ. ಫೌಂಡೇಶನ್ ಹಚ್ಚಿ ಸೆಟ್ಟಿಂಗ್ ಪೌಡರ್ ಹಾಕಿ ನೆಕ್ಸ್ಟ್ ಹೈಲೈಟರ್ ಏನಿದೆ ಅದನ್ನು ಹಚ್ಚೋದ್ರಿಂದ ಫುಲ್ಲು ಈವನ್ ಆಗಿ ಕಾಣಿಸುತ್ತೆ.
ನಾನು ಮೇಕಪ್ ಮಾಡಬೇಕಾದ್ರೆ ನನ್ನ ಸ್ಟೈಲಿಸ್ಟು ಹೇರ್ ಸ್ಟೈಲ್ ಕಂಪ್ಲೀಟ್ ಮಾಡಿದ್ರು. ಸೊ ಫೈನಲ್ ಲುಕ್ ಹೀಗಿತ್ತು. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.